ಮೊದಲನೇದಾಗಿ ಈ ನಿನ್ನೆ ಬಂದಿರುವಂಥ ರೇಡು ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಬಂದಿದೆ. ಅವರು ನೋಟಿಸ್ ತಂದಿರೋದು ಮೊಹಮ್ಮದ್ ಹಾರಿಸ್ ನಲ್ಪಾಡ್ ಹಾಗೂ ಒಮರ್ ಹಾರಿಸ್ ನಲ್ಪಾಡ್. ಇದಕ್ಕೂ ಎನ್ ಎ ಹಾರಿಸ್ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಮೊದಲನೇದಾಗಿ ನಾವು ಅವ್ರ ಮಕ್ಕಳು ಅವ್ರ ಮನೇಲಿದ್ದೀವಿ ಅನ್ನೋ ಕಾರಣಕ್ಕೆ ಈ ಮನೆಗೆ ಬಂದಿದ್ದಾರೆ ಹೊರತು ಈ ಕೇಸ್ಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. 2021ರಲ್ಲಿ ಇ ಡಿಯಲ್ಲಿ ಒಂದು ECNR FIR ಹೆಂಗಿದೆ ಅದೇ ಥರ ಇ ಡಿಯಲ್ಲಿ ECR ಅಂತ ಏನೋ ಒಂದು ಬರುತ್ತೆ. 2021ರಲ್ಲಿ ECIR 2021ರಲ್ಲಿ ಫೈಲ್ ಆಗಿದೆ. 2026ರಲ್ಲಿ ಸರ್ಚ್ ಮಾಡೋಕ್ಕೆ ಬರ್ತಾರೆ. ಎಷ್ಟು 5 ವರ್ಷ ಬಿಟ್ಟು ಸರ್ಚ್ ಮಾಡೋಕ್ಕೆ, 6 ವರ್ಷ ಬಿಟ್ಟು ಸರ್ಚ್ ಮಾಡೋಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ, ಯಾರಾದರೂ ಕ್ರೈಮ್ ಮಾಡಿದ್ರೆ 6 ವರ್ಷ ಕಾಯ್ತಾರ ಪ್ರೂಫನ್ನು ಇಟ್ಕೊಂಡು ಮನೇಲಿ ಸರ್ಚ್ ಮಾಡೋಕ್ಕೆ? 6 ವರ್ಷ ಆದಮೇಲೆ ಬಂದಿದ್ದಾರೆ. ನಾನು ಈ ಸಮಯ ಸಂದರ್ಭವನ್ನು ಕ್ವೆಶ್ಚನ್ ಮಾಡ್ತೀನಿ. ಏನು ನನ್ನ ಇಡೀ ರೇಡ್ ಇರೋದು ನನ್ನ ಮೇಲೋ ಇಲ್ಲ ನನ್ನ ತಮ್ಮನ ಮೇಲೆ ಟಾರ್ಗೆಟ್ ಮಾಡೋಕ್ಕಲ್ಲ. ನನ್ನ ತಂದೆ ಮಂತ್ರಿ ಸ್ಥಾನವನ್ನು ತಪ್ಪಿಸ್ಬೇಕು, ಅವ್ರ ಮೇಲೆ ಟಾರ್ಗೆಟ್ ಮಾಡಬೇಕು, ಅವ್ರ ಮೇಲೆ ಗೂಬಾ ಕೂರಿಸ್ಬೇಕು ಅಂತ ಇದನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನು ಒಬ್ಬ ಒಳ್ಳೆ ಮಗನಂತೂ ಆಗೋಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರೋಣ, ಒಳ್ಳೆ ಒಂದು ಮೊಮೆಂಟಮ್ ಆಗಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗಬೇಕು. ನನ್ನ ತಂದೆ ಹೆಂಗೆ ಅವ್ರ ತಾತ ಆಗಿದ್ದಾರೆ ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗಬೇಕು ಅಂತ ಪ್ರತಿ ಬಾರಿ ಪಡ್ತೀನಿ. ಆದರೆ ಯಾವುದೋ ಒಂದು ಕೇಸನ್ನು ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಬೇಕು, ನಮ್ಮನ್ನು ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ಸ್ಥಾನಮಾನ ಸಿಗದೇ ಇರಬೇಕು, ಟೈಮಿಂಗ್ ಮಾಡ್ತಾ ಇದ್ದಾರೆ. BJP ಅವರು ಇದು ಆಗಿದ್ದು 2020ರಲ್ಲಿ ಸದನದಲ್ಲಿ BJP ಅವರೇ ಹೇಳಿದ್ದಾರೆ ಏನು ಬಿಡ್ಕಾಯಿನಲ್ಲಿ ಏನು ಹಗರಣ ಇಲ್ಲ ಅಂತ. SIT ಅವ್ರು ಮಾಡಿದ್ದಾರೆ, SITಯಲ್ಲಿ ಏನೂ ಬಂದಿಲ್ಲ. ಆದರೆ ನಲ್ಪಾಡ್ ಅವ್ರ ಮೇಲೆ ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಇವಾಗ ರೇಡ್ ಆಗಿದೆ. ಓಕೆ, ರೇಡ್ ಆಗಿದೆ, 21 ಅವರ್ ಅವ್ರು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರು ಬಂದಿದ್ರು, ಅವ್ರು ಮಾಡಿದ್ದಾರೆ, ಅವ್ರು ನೋಡ್ಕೊಂಡಿದ್ದಾರೆ, ಎಲ್ಲ ಥರ ಮಾಡ್ಕೊಂಡಿದ್ದಾರೆ. 21 ಅವರ್ಸ್ ಆದಮೇಲೆ ಬರೀ 2 ಮೊಬೈಲ್ ಫೋನನ್ನು ತೊಗೊಂಡೋಗಿದ್ದಾರೆ ನಮ್ಮ ಮನೆಯಿಂದ. 1 ನಯ ಪೈಸೆ ಬೇರೆ ಏನೂ ಸಿಕ್ಕಿಲ್ಲ. ನಾವು ಎಲ್ಲೂ ಕೂಡ 1 ರೂಪಾಯಿ ಇಲ್ಲಿಂದ ಸಿಕ್ಕಿಲ್ಲ. ನಾವೇನೂ ಕೂಡ ಇಲ್ಲಿಂದ ನಮ್ಮ ಹತ್ರ ಸಿಕ್ಕಿಲ್ಲ. ED ಅವರು ಅದನ್ನು ವೆರಿಫೈ ಮಾಡ್ತಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಕಾನೂನು ಅದು ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಐ ಆಮ್ ರೆಡಿ ಟು ಫೈಟ್ ದಿಸ್ ಇನ್ ದ ಕೋರ್ಟ್. ಮೀ ಆ್ಯಂಡ್ ಮೈ ಫಾದರ್ ಹ್ಯಾವ್ ಚೋಸನ್ ದ ಪೋಸ್ಟ್ ಆಫ್ ಪಾಲಿಟಿಕ್ಸ್. ವಿ ಹ್ಯಾವ್ ಚೋಸನ್ ಟು ಬಿ ಇನ್ ಪಬ್ಲಿಕ್ ಲೈಫ್. ನಮ್ಮನ್ನು ನೀವೇನಾದರೂ ಹೇಳ್ಕೊಡಿ, ನಮ್ಮನ್ನು ಹೆಂಗಾದರೂ ಟಾರ್ಗೆಟ್ ಮಾಡಿ. ನನಗೆ ಈ ED ಅವ್ರು ಬಂದಿದ್ದು ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನನ್ನ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನಗಿದ್ದಿದ್ದು. ಯಾಕಂದರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲೂ ಕೂಡ ಶ್ರೀಕಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ನನ್ನ ತಮ್ಮನಿಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ. ಪರಿಚಯ ಇದ್ದಾರೆ, ಗೊತ್ತಿದೆ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ನಲ್ಪಾಡ್ನ ಪರಿಚಯ ಇದೆ, ನನಗೆ ಫ್ರೆಂಡ್ಶಿಪ್ ಇದೆ. ನಾವು ಒಳ್ಳೆಯವರು ಕೆಟ್ಟವರು, ಅವ್ರ ಮನೇಲಿ ಏನು ಮಾಡ್ತಾರೋ, ಅವ್ರು ಎಲ್ಲಿ ಏನು ಮಾಡ್ತಾರೆ ನಮಗೇನು ಗೊತ್ತಿರುತ್ತೆ. ಇವಾಗ ಇವ್ರು ಬಂದಿದ್ದಾರೆ, ನಮ್ಮ ಹತ್ರ ತಗೊಳ್ತಾರೆ, ಫೋಟೋ ತಗೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ. ಬಟ್ ಅವ್ರ ಮನೇಲಿ ಕೂತ್ಕೊಂಡು ರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿರುತ್ತಾ? ಆ ತಪ್ಪನ್ನು ನಮ್ಮ ಮೇಲೆ ಕಟ್ಟೋಕ್ಕಾಗುತ್ತಾ? ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು 1000 ಮೆಸೇಜ್ ಬಂದಿದೆ ಅಂದರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗೆ ಹುಡುಗರು ನಿಂತವ್ರೆ, ಅಣ್ಣ ನಾವಿದ್ದೀವಿ ನಿನ್ನ ಜೊತೆ, ಬೇಜಾರು ಮಾಡ್ಕೊಬೇಡ, ED ಬರಲಿ BD ಬರಲಿ ಯಾವುದಾದ್ರೂ ಬರಲಿ ನಾವಿದ್ದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದೂ ನಮ್ಮನ್ನು ಕುಗ್ಸೋಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ED ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರಲಿ, ನೀವು ಇನ್ನೂ ಒಂದು 2 ಸರಿ ಬರ್ತೀರಾ, ಬನ್ನಿ, ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್. ಮಾಧ್ಯಮದವರೇ, ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಒಬ್ಬ ಯುವಕ ಬೆಳಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಾನು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ಮನೆ ಇದು, ನಮ್ಮ ಅಪ್ಪ ಇಲ್ಲಿ ಬಂದು ಬೆಳೆದಿರೋದು, ಇಲ್ಲಿ ಅಕ್ಕಪಕ್ಕ ಇರೋರು ಗೊತ್ತು. ನಮಗೇನು ಈ ಪಾಲಿಟಿಕ್ಸಿಂದ ಬಂದು ಈ ಮನೆ ಸಿಕ್ಕಿಲ್ಲ. ನಮ್ಮ ಅಜ್ಜ ಕಷ್ಟಪಟ್ಟು ಕಾಂಟ್ರಾಕ್ಟರ್ ಆಗಿದ್ದು ಕಟ್ಟಿ ಮಾಡಿರುವಂಥ ಮನೆ ಇದು. ವಿ ಹ್ಯಾವ್ ನಾಟ್ ಟೇಕನ್ ಎನಿಬಡೀಸ್ ಎನಿಥಿಂಗ್. ಮೈ ಗ್ರ್ಯಾಂಡ್ ಫಾದರ್ ವಾಟ್ ಈಸ್ ಡನ್, ನಮಗೇನು ಮಾಡಿಕೊಟ್ಟಿದ್ದಾನೆ ಅದೇ ನಮಗೆ ಸಾಕಿದೆ. ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಎತ್ತಿ ಹಿಡಿಬೇಕು, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ನಾವು ಪಾಲಿಟಿಕ್ಸ್ ಮಾಡ್ತಾ ಇರೋದು. ನಮ್ಮ ವೈಯಕ್ತಿಕ ನಾವೇನೋ ದುಡ್ಡು ಮಾಡ್ಕೊಬೇಕು ಅಂತಲ್ಲ.
ನಮ್ಗೆ ಯಾವ ಹಗರಣ ಮಾಡಬೇಕಾಗುವಂಥ ಯಾವ ಅವಶ್ಯಕತೆನೂ ಇಲ್ಲ. ಸರ್ ಮತ್ತಿದು ರಾಜಕೀಯ ಪ್ರೇರಿತವಾದಂತ ದಾಳಿ ಅಂತ ಅನ್ಸುತ್ತೆ ಮತ್ತೊಮ್ಮೆ? 100% ಬಾರಿ ಇದು ರಾಜಕೀಯ ಪ್ರೇರಿತ ಆದಂಥ ದಾಳಿ. ಸಮಯ ಏನು, ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, BDA ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವ್ರನ್ನ ತಪ್ಪಿಸ್ಬೇಕು ಅಂತ ಯಾರೋ ಒಳಗಿನ ಸಂಚಿದು.